ಹಾಯ್ ಹಾಯ್ ಹೇಳಲ್ಲ ರೀ. ಹಾಯ್ ತಾಳ್ಕೊಂಡಿರ್ತಿ. ಎದ್ದು ನಿಂದ್ರು ಕಾಣಿಸೋದಿಲ್ಲ ನೀ. ಎದ್ದು ನಿಂದ್ರು. ಹಾಯ್ ಹೇಳ. ಹಾಯ್. ಎರಡು ಸಿಡಿಯೋ ಇವರ ಪಾಪ ಏನೇನಾಗಿತ್ತು, ನಾವು ಎಲ್ಲಿದ್ವಿ, ಏನೇನು ನಡೀತು ಅನ್ನೋದ್ರ ಬಗ್ಗೆ ಹಾಕಕತ್ತಾನೆ. ಯಾಕೆಲ್ಲ ವಿಡಿಯೋಗಳು ಡಿಲೇ ಆಗಕತ್ತಾವ ಅಂತಂದ್ರೆ ಆಸ್ಪತ್ರೆಯಿಂದ ಬಂದ ಕೂಡಲೇನ ಈಗ ಮಾನಮ್ಮಿದ ಏನು ನಾವು ದೀಪ ಹಾಕೋ ಸಂಬಂಧ ಮನ್ಯಾಗ ಸಾರಿಸೋದು, ಹಾಸಿಗೆ ನೀರ ಹಾಕೋದು ಎಲ್ಲ ಮಾಡಕತ್ವಿ. ಹಂಗೆ ನಮ್ಮ ಚಿನ್ನೂನ ಒಬ್ಬಾಕಿನ ಭಾಳ ದಿನ ಇರಲಿಲ್ಲ ನಮಗೆ ಗೋಕಾಕದಾಗ. ಹೋದ್ವಿ, 1-2 ದಿನ ಉಳ್ಕೊಂಡ್ವಿ ಅಷ್ಟೇ. ಅದು ಹೋದ ಬಳಕೂ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಆ ಟೈಮ್ದಾಗ ಮಾಡತ್ರ ಸುಮ್ಮ ಅವ್ರ ಪಾಪ ಏನಾರ ಬೇಜಾರು ಮಾಡ್ಕೊಂಡಾರಲ್ಲ, ನನಗೆ ಹುಷಾರಿಲ್ಲ, ಇವ್ರು ವಿಡಿಯೋ ಮಾಡೋಕೆ ಓಡಾಡಕತ್ತಾರೆ ಹಿಂಗೆ ಅಂದ್ಕೊಂಡಾರ ಅಂತಂದು ವಿಡಿಯೋ ಮಾಡಲಿಲ್ಲ. ನಮ್ಮ ಬಿಟ್ಟರೆ ಅದಕ್ಕಾಗಿ ಅಲ್ಲಿ ವಿಡಿಯೋ ಮಾಡೋಕ್ಕಲ್ಲ. ಡೈರೆಕ್ಟಾಗಿ ಊರಿಗೆ ಬಂದ್ವಿ. ಊರಿಗೆ ಬಂದ ಬಳಕ ಅದು ನೋಡ್ರಿ, ಬಂದ್ಮ್ಯಾಗ ನಾನ್ ಸ್ಟಾಪ್ ಕೆಲಸಗಳು ಸ್ಟಾರ್ಟ್ ಆಗಿಬಿಟ್ಟು. ನನ್ನ ಹಬ್ಬದ ಪ್ರಿಪ್ರೇಷನ್ ಮಾಡ್ಕೋಬೇಕಲ್ಲ, ಮನೆ ಎಲ್ಲ ಕ್ಲೀನ್ ಮಾಡೋದು, ಅಷ್ಟು ಸಾರಿಸೋದು, ಹಸಿ ನೀರು ಹಾಕೋದು, ಮಳೆ ಒಂದು ಬಿಡದೇ ಇರೋದಕ್ಕೆ ಬೇಗ ಅರಿಬಿ ಒಂದು ಒಣಗ್ತಿಲ್ಲ, ಏನಿಲ್ಲ. ಹಂಗಾಗಿ ಅದು ಮಾಡ್ಕೊಳ್ಳೋದು ಅನ್ನೋಟಿಗೆ ಅಲ್ಲೇ ಒಂದು 3-4 ದಿನ ಹೋದ್ ನಂದು. ಹಂಗಾಗಿ ವಿಡಿಯೋ ಎಡಿಟ್ ಮಾಡೋಕ್ಕೂ ಆಗ್ತಿಲ್ಲ, ಏನಿಲ್ಲ. ಯೂಟ್ಯೂಬ್ ಏನೇ ಅನ್ಕೊಂಡು ಮಾಡಿದ್ರೆ ಖರೆ ವಿಡಿಯೋ ಮಾಡೋದು ಭಾಳ ಈಸಿ ಇದ್ರಾಗ. ಖರೆ ಅದು ಎಡಿಟ್ ಮಾಡಿ ಆ ವಾಯ್ಸ್ ಓವರ್ ಕೊಟ್ಟು ಅದನ್ನೆಲ್ಲ ಮಾಡೋಷ್ಟೊಳಗೆ ಒಂದೊಂದ್ಸರಿ ನಾವು ಅನ್ಕೊಂಡಿದ್ದ ಟೈಮ್ಗೆ ಅದು ಕವರ್ ಆಗೋದು. ಸುಮ್ಮಿರಮ್ಮ, ಏನು ಬೇಕು, ಟೈಮ್ ಕವರನ ಆಗೋದಿಲ್ಲ. ಹಂಗಾಕೈತಿ. ಈಗಂತೂ ಅತ್ತಿ ಇದ್ಲ, ನನಗೆ ಸ್ವಲ್ಪ ಭಾಳ ಹೆಲ್ಪ್ ಆಕಿದ್ಲ. ಈಗ ಆಕಿನೂ ಇಲ್ಲ, ಏನಿಲ್ಲ, ಒಬ್ಳ ಮಾಡ್ಕೋಬೇಕು. ಹಚ್ಚೋಣ ಸುಮ್ಮನೆ. ಹಂಗಾಗಿ ಒಬ್ಬೇಕಿಗೆ ಎಲ್ಲ ಮಕ್ಳೇನೆ ಬೆಳಗ್ಗೆ ಎದ್ದು ಅಷ್ಟು ಅಡುಗೆ ಮಾಡಿಗೆನೆ 12 ಗಂಟೆ. ಅದ್ರ ನಂತರ ಈಕಿ ಊಟ ಮಾಡಿಸಿ ಈಕಿ ಮಲ್ಕೊಂಡಾಗ 1 ಗಂಟೆ ಹಿಂದೆ ಹಿಡ್ದು 3 ಗಂಟೆ ತನಕ ಆಕಿ ಏನು ಮಕ್ಕೋತಾಳಲ್ಲ, ಅದೇ ಟೈಮ್ದಾಗ ನಾನು ನಮ್ಮಮ್ಮ ಉಣಿಸ್ದೆ. ಅದೇ ಟೈಮ್ದಾಗ ನಾನು ಕೆಲಸಗಳು ಮಾಡ್ಕೋಬೇಕು. ಮತ್ತೆ ಆಕಿ ಎದ್ದಳೋಷ್ಟ್ರೊಳಗೆ ಮತ್ತೆಲ್ಲ ನಾನು ಮುಗಿಸ್ಬೇಕು. ಅಕಸ್ಮಾತ್ ನಡುವೆ ಇದ್ಲು ಅಂದ್ರೆ ಆ ಕೆಲಸ ಅಲ್ಲಿಗೆ ಸ್ಟಾಪ್ ಆಗ್ಬಿಡ್ತೈತಿ. ಹಂಗಾಗೋ ಸಂಬಂಧನ ಭಾಳ ನೋಡಕ್ಕೆ ಸಣ್ಣ ಮನೆ ಐತಂದ್ರೆ 2-3 ದಿನ ಇದನ್ನು ಮಾಡ್ಕೊಂಡೆ ನಾನು. ಹಂಗಾಗಿ ನಮ್ಮ ಅಮ್ಮಮ್ಮ ಕೊಡ್ತೇನೆ 2-3 ದಿನ ಇದಾಗ್ಬಿಡುತ್ತೆ. ಹಾಗಾಗಿ ಎಲ್ಲಿ ಆಗಲೇ ಇಲ್ಲ. ಅದು ಬೇಜಾರದಂಗೆ ನನಗೆ ವಿಡಿಯೋಗಳು ಹಾಕದೇ ಇರೋದಕ್ಕೆ. ಬರೀ ಇದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ಹಿಡಿದು ಇಲ್ಲಿ ತನಕನೂ ಬರೀ ವಿಡಿಯೋಗಳು ಹಾಕೋದು ಬರೀ ಡಿಲೇನ ಆಗತ್ತಾಕ್ಬಿಟ್ಟವು. ಅನ್ಕೊಂಡು ಟೈಮ್ಗೆ ಅನ್ಕೊಂಡು ದಿನಗಳು ಹಾಕೋಕೆ ಆಗ್ತಿಲ್ಲ ನನಗೆ. ಓ ಕಲ್ಲ ಎಲ್ಲಿಟ್ಟಿ ನೋಡಿ, ಅಲ್ಲಿಟ್ಟಿ ನೋಡ್ದ ಅಲ್ಲದ ಅಂತಂಬ್ರು ಗಾಡಿ ಒಳಗೆ ಹೇರು. ನಿನ್ನ ಟ್ಯಾಕ್ಟರ್ ಗಾಡಿ ಎಲ್ಲಿಟ್ಟಿ? ಎಲ್ಲೈತ ಪಾಪ ಒಳಕತ್ತಾನ, ಒಬ್ಬನ ಕುಂತಾನ, ಅದ್ರ ಕಲ್ ತೊಗೊಂಬಂದು ಹಾಕೋ. ಹಂಗಾಗಿ ವಿಡಿಯೋಗಳು ಹಾಕೋದು ಲೇಟ್ ಆಗತ್ತೈತಿ. ಒಂದು ದಿನ ಹಿಂದೆ ಮುಂದೆ ಹಾಕಾಕತ್ತೇನೆ ಅಷ್ಟೇ. ಮತ್ತು ನೋಡೋಣ್ರಿ, ಇದು 9 ದಿನದ್ದು ಹಾಕ್ಬೇಕಂತೈತಿ. ಇವತ್ತೂ ದೀಪ ಹಾಕೋದು ಮೊದಲೇ ಸರಿ ಯಾರು ಇಲ್ದನ ಹಬ್ಬ ಮಾಡತ್ತೀವಿ. ಅದೊಂಥರ ಬೇಜಾರು ನನಗೆ. ನಿನ್ನಿಂದನೂ ಒಂಥರ ಮನಸ್ಸಿಗೆ ಭಾಳ ಭಾರ ಅನ್ಸತ್ತೈತಿ. ನಮ್ಮ ಮಾವನೂ ಇಲ್ಲ, ನಮ್ಮ ಅತ್ತಿನೂ ಇಲ್ಲ. ಸಣ್ಣ ವಯಸ್ಸಿಗೆ ನಾವು ತಾಯಿ ತಂದೆ ಕಳ್ಕೊಂಡ್ವಿ. ಇವರಾದರ್ಲಾನು ಒಂದು ಇದನ್ನು ಇತ್ತು. ಯಾಕಂದ್ರೆ ಈಗ ಅವರು ಇಲ್ದನ ಬರೀ ನಾವು 3 ಜನ ಹಬ್ಬ ಮಾಡಕ್ಕೆ ಒಂಥರ ಭಾಳ ಕೆಟ್ಟ ಬೇಜಾರಾಗತ್ತೈತಿ ನಂಗೆ. ನಿನ್ನೆ ನನಗೇನು ಹೇಳ್ಬೇಕಂತನೇ ತಿಳಿಯತ್ತಿಲ್ಲ, ಹಂಗಾತು ಒಂಥರ ಬೇಜಾರ. ನಿನ್ನ ದುಃಖ ತಡಿಲಾರಕ್ಕೆ ನಮ್ಮ ಅತ್ತೆಯರ ಮುಂದೆ ಕುಂತ್ಕೊಂಡು ಆತು ಬಂದ್ಬಿಟ್ಟೆ ನಾನು. ಹಿಂಗೆ ಮನೆಯೊಳಗೆ ಯಾರು ಇಲ್ಲಂಗಾಗತ್ತೈತಿ ಅಂಥೇಳಿ ಏನು ಅಷ್ಟೊಂದು ಏನು ಆಡಂಬರ ಮಾಡತ್ತಿಲ್ಲ ರೀ ವರ್ಷ ಹಬ್ಬನ. ಯಾಕಂದ್ರೆ ಮನಸ್ಥಿತಿನ ಸರಿಗಳಿಲ್ಲ ನಮ್ಮ. ಬರೀ ಯಾಕ ಪೆಟ್ಟಿನ ಮೇಲೆ ಪೆಟ್ಟು. ನಮ್ಮ ಮಾವ ಸತ್ತಾನ ಅಲ್ಲಿಂದ ಹಿಡಿದು ಇಲ್ಲಿ ತನಕ ಒಂದು ತಪ್ಪಿದ್ರು ಒಂದು ಏನಾರ ಒಂದು ಪ್ರಾಬ್ಲಮ್ಗಳು ಚಾಲೂನ ಆಗಿದೆ ನಮಗೆ. ಹಾಗಾಗಿ ಏನು ಹೆಚ್ಚಿಗೆ ಆಡಂಬರ ಏನಿಲ್ಲ. ಅಷ್ಟು ಮಾಡ್ಬೇಕಾದ್ರೆ ಪದ್ಧತಿ ಏನೈತಲ್ಲ ಅಷ್ಟು ಮಾಡಿ ಬಿಟ್ಬಿಡ್ತೇವೆ. ನೋಡೋದು ಏನೇನು ಆಕೈತೆ ಅಂತ ಹೇಳ್ರಿ. ನಾನು ಈ ಬರೀ ಇವತ್ತಿನ ವಿಡಿಯೋ ಏನೇನು ಆಕೈತೆ ಅನ್ನೋದು ಎಷ್ಟು ಆಕೈತೆ ಅಷ್ಟು ನಿಮ್ಮ ಜೋಡಿ ಶೇರ್ ಮಾಡ್ಕೋತೇನಂತ. ಇಲ್ಲಿ ನಮ್ಮ ಚಿನ್ನು ಮಲ್ಕೊಂಡಿದ್ಲು ಮಧ್ಯಾಹ್ನದಾಗನ. ಹಂಗಾಗಿ ಕೇಳೋಷ್ಟ್ರೊಳಗೆ ಅಂದ್ರೆ 4-5 ಗಂಟೆ ಆಗಿತ್ತೇನೋ. ಅವಾಗ ರಂಗೋಲಿ ಹಾಕಿದ್ರಾತಂತ ಹಾಕಿ ಕಾಸೆಲ್ಲ ರೆಡಿ ಮಾಡಿದ್ದು ಸ್ವಲ್ಪ ಟೈಮ್ದೊಳಗೆ ನೋಡ್ರಿ ಮಳೆ ಬಂದುಬಿಡ್ತು. ಹಾಕಿದ ರಂಗೋಲಿ ಎಲ್ಲ ಹೋಯ್ತು. ಇವತ್ತು ಮಳೆ ಬರಲ್ಲ ಅಂದ್ಕೊಂಡಿದ್ದೆ. ಅಂದ್ರೆ ಬಿಸಿಲು ಭಾಳ ಐತ್ರಲ್ಲ, ಹಾಗಾಗಿ ಮಳೆ ಬರಲ್ಲ ಅಂದ್ಕೊಂಡಿದ್ವಿ. ಹಾಕಿದ ಬೆಳಕ್ಕೆ ಸ್ವಲ್ಪ ಹೊತ್ತಿಗೆ ಅಂದ್ರೆ ಬಂದಿತ್ತು, ಎಲ್ಲನೂ ಹೋಗ್ಬಿಡುತ್ತೆ. ಇಲ್ಲೇ ರಾತ್ರಿ ಅಂದರೆ ಎಲ್ಲ ಅಡುಗೆ ಎಲ್ಲ ಮುಗಿಸಿದ್ದೆ, ಎಲ್ಲ ಮಾಡಿದ್ನಿ. ಪೂಜೆ ಹೊಂದಿಸುವಾಗ ಸ್ವಲ್ಪ ಕನ್ಫ್ಯೂಸ್ ಆಯ್ತು ನನಗೆ. ಯಾಕೆ ಫಸ್ಟ್ ಟೈಮ್ ನಾನು ಪೂಜೆ ಜೋಡ್ಸಕತ್ತೇನಲ್ಲ, ಸ್ವಲ್ಪ ಒಂದ್ಸರಿ ಹೆಚ್ಚು ಕಡಿಮೆ ಆಗೋ ಹಂಗಿಲ್ಲದ. ಆಮೇಲೆ 9 ದಿನದ ತನಕನೂ ಆ ದೇವ್ರುಗಳ್ನ ಕೀಳೋ ಹಂಗಿರೋದಿಲ್ಲ. ಹಾಗಾಗಿ ಮತ್ತಿಲ್ಲ ಮಂಟ್ಯಾರ ಬಂದಿದ್ರೆ ಯಾವ ರೀತಿ ನಾವು ಪೂಜೆ ಜೋಡಿಸ್ಬೇಕಂತ ಹೇಳಕ್ಕಂತೇಳಿ ಮತ್ತು ಅವ್ರ ಕಾಸು ಪೂಜೆ ಜೋಡಿಸ್ಕೊಂಡೆ ನೋಡು. ಚಾ ಕುಡಿತಿ? ಚಾ ವಾಟಿ ತಗೋಬಿ. ಕಾಲು ಬಡಿದ್ಲ ಸೀದಾ ನಿನ್ಗದು ಬಿಡು ಒಳ್ಳಂತ ಒಳ್ಳೆ. ಇಲ್ಲಿ ನೋಡ್ದೆ ನಮಸ್ತೆ ನೋಡ್ದೆ. ನಾವು ಶಂಭೋ ಮಾಡಾಕತ್ತೇವ್ರಿ. ಹೇಳ ಚಾ ಕುಡಿಯತ್ತೇವ್ರಿ ಇವತ್ತ ದಸರಾ
ಐತಿ ಮೊದಲನೇ ದಿನ ಇಲ್ಲಿ ನೋಡ ಮೊದಲನೇ ದಿನ ದಸರಾ ಹಬ್ಬ ಹೇಳ ದಸರಾ ಹಬ್ಬ ನಾವ ಮಾಡಾತೇವಿ ಅದಕ್ಕ ನಮ್ಮ ಅತ್ತಿ ಅಂಟಿ ಬಂದಾರು ಪೂಜೆ ಮಾಡಿ ಚಾ ಕುಡಿಯತೇವಿ ಬರ್ರಿ ಚಾ ಕುಡಿಯಾಕ ಚೊಕ್ಕಲ್ಲಮ್ಮ ಚಾ ಕುಡಿಯಾಕ ಹಾ ಹೊಸ ಅಂಗಿ ಹಾಕೊಂಡು ಸಿಗ್ತೇವಿ ಅಲ್ಲೇ ಇರ್ರಿ ಎಲ್ಲಿ ಹೋಗ್ಬೇಡ್ರಿ ಅಲ್ಲೇ ಇರ್ರಿ ಎಲ್ಲಿ ಹೋಗ್ಬೇಡ್ರಿ ಅಂಗಿ ಹಾಕೊಂಡು ರೆಡಿಯಾಗಿ ಬರ್ತೇವ್ರಿ ಹೊಂಟ್ರ ನೋಡ ಅವ್ರ ಮನಿ ಹೊಂಟ್ರ ನೋಡ್ ಚಿನ್ನು ಕರಿ ಪಾಪ ಅವ್ರ ಮನಿ ಹೊಂಟ್ರ ನೋಡ್ದ ಹೋಗು ಬರೋಕೆ ಬೇಡ ಓಡಿ ಬರ್ತಾವ ಹೊಂಟ್ರ ನೋಡ್ದವ್ರು ಚಿನ್ನು ಬೇಡ ಬಾನ ಬಾಕವಾನ ಕರಿ ಅವ್ರನ್ನ ಹೊಂಟ್ಲು ನೋಡಕ್ಕ ಮುಚ್ಚು ಚಿನ್ನು ಹೋದ್ರ ಅವ್ರೆ ಅಕ್ಕವಾನು ಹೋದ್ಲು ಅತ್ತಿನೂ ಹೋದ್ಲು ನೋಡಲ್ಲಿ ಎಲ್ಲದಾರ ನೋಡು ಎಲ್ಲದಾರ ನೋಡವ್ರು ಹೋದ್ರು ಎಲ್ಲಿ ಹೋದ್ರೆ ಕರಿ ಹೋಗ ನೋಡ ನಿಂತು ನೋಡೋದೊಳಲ್ಲ ಆಕಿ ಫೈನಲಿ ನಮ್ಮ ದೀಪ ಹಾಕೋದೆಲ್ಲ ಈ ರೀತಿಯಾಗಿ ರೆಡಿ ಮಾಡಿದೆ ನೋಡ್ರಿ. ಇಲ್ಲೇ ಗಟ್ಟದ ಚಟಿಗೆ ಅಂದ್ರೆ ಇದೆ ನೋಡ್ರಿ ನಮ್ದು ದೀಪದ 9 ದಿನದ್ದೇನು ಪ್ರತಿಷ್ಠಾಪನೆ ಮಾಡಿರ್ತೇವಲ್ಲ ದೇವಿನ ಇದ್ರೊಳಗೆ ಗಟ್ಟದ ಚೀಟುಗಳು ಬರ್ತಾವ. ಅದನ್ನು ಪ್ರತಿನಿತ್ಯ ಈ ಥರ 4 ಕಲರ್ ಒಳಗೆ ಕೊಡ್ತಾರೆ ಅವ್ರು ನಮಗೆ. ಅದನ್ನು ಹಚ್ಚಿ ಡೈಲಿ ನಾವು ಪೂಜೆ ಮಾಡ್ಬೇಕು. ಆಗಲೇ ನಮ್ಮ ಚಿನ್ನವ್ರು ಪೂಜೆ ಮಾಡತ್ರ. ಇನ್ನೂ ಸ್ವಾಮಿಯಾರು ಬಂದಿಲ್ಲಮ್ಮ, ಇನ್ನೂ ಸ್ವಾಮಿಯಾರು ಬಂದಿಲ್ಲೋ. ಹಾಂ, ಈ ರೀತಿಯ ಮಾಡಿ ಇದೆ ನೋಡ್ರಿ. ಇದು ಮೇನ್ ಇದು. ಮತ್ತು ಇದು ಏನು ಹಚ್ತೀವಿಲ್ಲ ಇದಕ್ಕೆ ಗಟ್ಟದ ದಾರ ಅಂತಾರೆ. ಇದನ್ನು ಒಬ್ಬೊಬ್ಬರು ಚಟಿಗೆ ಒಳಗಿಟ್ಟು ಪೂಜೆ ಮಾಡ್ತಾರೆ. ನಾವು ಈ ರೀತಿ ಕಟ್ಟಿರ್ತೇವೆ, ಕಂಕಣ ಕಟ್ತೇವೆ, ಹೊಂಗ್ನೂಲ ಹಾಕಿರ್ತೇವೆ. ಇಲ್ಲಿ ಪ್ರತಿದಿನ ನಾವೇನು ಇದು ಲಕ್ಷ್ಮೀ ಪೂಜೆ ಮಾಡ್ತೇವಲ್ಲ ಅದು ಇದ್ರೊಳಗೆ ನಾವು ಎಣ್ಣೆ ಹಾಕಿಟ್ಟಿರ್ತೇವೆ. ಇದನ್ನು ಕೂಡ ನಾವು ಪೂಜೆ ಮಾಡ್ಬೇಕು. ಈಗೇನು ನೀವು ಮೊದಲೆಲ್ಲ ಪ್ರತಿದಿನ ಏನು ಪೂಜೆ ಮಾಡ್ತಿರ್ತೇವಲ್ಲ ದೇವ್ರುಗಳೆಲ್ಲ, ಇನ್ನು 9 ದಿನ ತನಕ ನೋಡ್ರಿ. ಈ ಸರಿ 10 ಪೂಜೆ ಬಂದವು. 10 ದಿನ ತನಕ ಈಗ ಯಾವ ಪೊಸಿಷನಲ್ಲಿ ಇಟ್ಟಿರ್ತೇವಲ್ಲ ಇದೇ ಥರ ಇರ್ತಾವೆ. ದೇವ್ರುಗಳು ಕೀಳು ಹಾಗಿಲ್ಲ. ನೀರು ಹಂಗೆ ಚಿಂಪಿಡ್ಚಿ ಕಾಸ ಈ ಬತ್ತಿ ಕುಂಕುಮ ಅದೆಲ್ಲ ಹಚ್ಚಿ ಗಟ್ಟಿ ಚೀಟಿನೊಳಗೆ ಏನು ಕೊಟ್ಟಿರ್ತಾರಲ್ಲ ಅವನ್ನ ಹಚ್ಚಿ ಕಾಸು ಪೂಜೆ ಮಾಡ್ಕೊತ ಹೋದ. ಒಂದು ಹೂವಿನ ಪತ್ರಿಕೆ ಕೂಡ ನಾವು ಹೊರಗಡೆ ಚೆಲ್ಲೋ ಹಂಗಿಲ್ಲಿನ 9 ದಿನದ ತನಕನೂ ಒಂದು ಕವರ್ ಮಾಡಿರ್ತೀವಿ, ಅದ್ರೊಳಗೆ ಹಾಕಿಡ್ತೇವೆ. ಗಟ್ಟದ ಚೀಟುಗಳು ಅಂತಂದ್ರೆ ಈ ರೀತಿ ಕೊಟ್ಟಿರ್ತಾರೆ. ಇದ್ರೊಳಗೆ 4 ಕಲರ್ಸ್ ಇರ್ತಾವೆ. ಒಂದು ಈ ಕಲರ್ ಇರ್ತೈತಿ ಗುಲಾಬಿ, ಒಂದು ಬ್ಲ್ಯಾಕ್ ಕಲರ್, ಒಂದು ಗ್ರೀನ್, ಇನ್ನೊಂದು ಬ್ಲೂ ಕಲರ್. ಇವ ನೋಡ್ರಿ ಗಟ್ಟದ ಚೀಟ್ ಅನ್ನೋದು. ಇವನ್ನ 9 ದಿನದ ತನಕನೂ ನಾವು ದೇವ್ರುಗಳಿಗೆ ಹಚ್ಚಿ ಪೂಜೆ ಮಾಡ್ತೇವೆ. ಈ ರೀತಿಯಾಗಿ ಪೂಜೆಗಳು ಸ್ಟಾರ್ಟ್ ಮಾಡ್ತೇವೆ. ಈಗ ಸ್ವಾಮಿಯಾರು ಬರ್ತಾರೆ. ಸ್ವಾಮಿಯಾರು ಬಂದಾದ ಬಳಿಕ ನೋಡ್ರಿ, ಈಗ ಇದೇನು ಪಣತಿ ಒಳಗೆ ಎಣ್ಣೆ ಹಾಕಾಸ 2 ಬತ್ತಿ ಹಾಕಿಟ್ಟಿರ್ತೀವಲ್ಲ, ಈಗ ಅವ್ರು ಬಂದು ಲಿಂಗ ಪೂಜೆ ಮಾಡಿಕೊಂಡು ನಾವು ಲಿಂಗ ಪೂಜೆ ಮಾಡ್ಕೊಂಡೊಳಗೆ ಕರ್ಣ ಅಂತ ಕೊಡ್ತಾರೆ. ಆ ಕರ್ಣ ತೊಗೊಂಡಾದ ಬಳಿಕ ದೇವರಿಗೆ ನೈವೇದ್ಯ ಮಾಡೋದು ಮತ್ತು ದೀಪ ಅವರ ಬೆಳಗಿಸಿ ಹೋಗ್ತಾರೆ. ಅವ್ರು ಒಂದ್ಸರಿ ಹಚ್ಚಿರೋ ದೀಪ 9 ದಿನ ತನಕನೂ ಬನ್ನಿ ಮುಡಿಯೋವರೆಗೂ ಅದೇ ರೀತಿಯೊಳಗೆ ಇರ್ತೈತಿ. ಯಾವುದೇ ಕಾರಣಕ್ಕೂ ಅದು ಶಾಂತ ಆಗದಿರೋಂಗೆ ನೋಡ್ಕೋಬೇಕು. ಈಗ ನೋಡ್ರಿ 9 ದಿನ ತನಕ ಡೇ ಆ್ಯಂಡ್ ನೈಟ್ ಅದನ್ನು ದೀಪ ಕಾಯೋದ ಒಂದು ಕೆಲಸ ಆಕೈತಿ. ಈಗ ಯಾಕಂದ್ರೆ ಬೆಕ್ಕು ಬರ್ಲಂಗೆ, ಇಲಿಗಳು ಓಡಾಡ್ಲಂಗೆ. ಯಾಕಂದ್ರೆ ನಮ್ಮ ಅಷ್ಟೊಂದು ಏನು ಸಿಸ್ಟಮೆಟಿಕ್ ಆಗಿ ದೇವ್ರ ಮನೆ ಇಲ್ಲಲ್ಲ, ಹಂಗಾಗಿ ಕಾಯಬೇಕು ನಾವು. ನಮ್ಮ ಚಿನ್ನು ಬತ್ತಿ ನೋಡಿ. ಚಿನ್ನು ಹಂಗೆ ಹೆಂಗಾಗಿ ತೋರ್ಸಂಬ. ಎಲ್ಲ ಆಗಿ ರೆಡಿಯಾಗಿ ಬೇಗ ರೆಡಿ ಆಕಾಸ ಎಲ್ಲನೂ ಇದು ಫೋಟೋ ಅದು ತಗೋಬೇಕಂತ ಆಸೆ ಪಟ್ವಿ. ಒಬ್ಬೇಕೆ ಕೆಲಸ ಅಡಿಗೆ ಎಲ್ಲನೂ ರೆಡಿ ಮಾಡ್ಕೋಬೇಕು. ಹಾಗಾಗಿ ಭಾಳ ಅಂದ್ರೆ ಭಾಳ ಟೈಮ್ ಆಯ್ತು ನೋಡ್ರಿ. ಹಂಗಾಗಿ ಈಗ ಟೈಮ್ ಆಗ್ಲಿಲ್ರಿ 9 ಗಂಟೆ ಆಗೈತಿ. ಇನ್ನೂ ಏನಾರ ಸಿಗುವಲ್ರಿ. ಯಾಕಂದ್ರೆ ಇಡೀ ನಮ್ಮ ಊರಾಗ ಎಲ್ಲರ ಮನೆಗೂ 9 ದಿನದ ದೀಪ
ಪ್ರತಿಯೊಬ್ಬರು ಮನ್ಯಾಗನು. ಹಾಗಾಗಿ ಐನ್ಯಾರು ಸಿಗೋದು ಭಾರಿ ಕಷ್ಟ. ನಮ್ಮ ಮನೆಯವ್ರು ಹೋಗಿ 2-3 ತಾಸು ಆತು ಈಗ ಐನ್ಯಾರು ಹಿಡ್ಕೊಂಬರಕ್ಕೆ. ಇನ್ನೂ ಬರೋವಲ್ರಿ. ಇನ್ನು ಅವ್ರು ಬಂದ ಬಳಕ ಎಲ್ಲ ನೋಡ್ರಿ ಅವಾಗ ನಾವು ಉಪವಾಸ ಬಿಡ್ಬೇಕು. ಇವತ್ತೊಂದು ದಿನ ಆಕೈತಿ. ಹಿಂಗೆ ಮತ್ತು ನಾಳಿಂದ ಏನಿಲ್ಲ. ಬೆಳಗ್ಗೆ ತಕ್ಷಣ ಆಗ ಮಾಮೂಲಿ ಪೂಜೆ ಮಾಡೋದು ಎಲ್ಲ ಮಾಡಿ ಸ್ವಲ್ಪ ದ್ಯಾಮವ್ವನ ಗುಡಿಗೆ ಅದು ಹೋಗಿ ಬಂದುಬಿಟ್ರೆ ಆತ. ಈಗ ಐನ್ಯಾರು ಬಂದು ಹೋದ ಬಳಕ ದ್ಯಾಮವ್ವನ ಗುಡಿಗೆ ಹೋಗ್ಬೇಕು ನಾವು. ಅಲ್ಲಿ ತನ ಏನಿಲ್ಲ ನೋಡ್ರಿ. ಬೆಳಗ್ಗಿಂದ ಒಂದು 4-5 ಸರಿ ಚಾ ಕುಡಿದಿರ್ಬೇಕು ನಾನು. ಅಷ್ಟು ಬಿಟ್ಟರೆ ಏನಿಲ್ಲ. ಇವತ್ತು ಇಡೀ ದಿನ ಉಪವಾಸ. ಅಡಿಗೆ ಎಲ್ಲ ರೆಡಿ ಮಾಡೋದು ಸಿಂಪಲಾಗಿ ಅಂದ್ರೆ ಎಕ್ದಮ್ ಸಿಂಪಲ್ ರೆಡಿ ಆಗ್ಯ. ನಮ್ಮ ಚಿನ್ನು ನಾನು ರಾತ್ರಿ ಟೈಮ್ ಇನ್ನೆಲ್ಲಿ ಹೋಗೋದಾಗಲ್ಲ ಅಂತೇಳಿ ಈ ಥರ ಆಗ್ಯಾನ. ನಿಂದ್ರ ಬಾ. ತೋರ್ಸು. ಈಗ ಏನಾರು ಬಂದು ಹೋದ ಬಳಕ ನೋಡ್ರಿ ದ್ಯಾಮಗೆ ಹೋಗ್ಬೇಕು ಉಡಿ ತುಂಬಕ್ಕೆ. ಹೋಗಿ ಬಂದ ಬಳಕ 1 ಹೊತ್ತು ಬಿಡಬೇಕು. ಇನ್ನೂ ಎಷ್ಟೊತ್ತಾಕೈತೆ ಗೊತ್ತಿಲ್ಲ. ನಾ ರೆಡಿ ಮಾಡ್ಕೊಂಡು ಸ್ವಲ್ಪ ಹೊತ್ತಿಗೆ ನೋಡ್ರಿ ಸ್ವಾಮಿಯಾರು ಬಂದ ಬಿಟ್ರೆ ನಮ್ಮ ಮನೆಯವ್ರು ಅಡ್ಡಾಡಿ ಹೋಗಿ ನಿಂತು ಕರ್ಕೊಂಡ ಬಂದ್ರು ಬಿಡ್ಲೇ ಇಲ್ಲ. ನಾನೆಲ್ಲ ರೆಡಿ ಮಾಡಿ ಇಟ್ಟೈತಿ. ಅಷ್ಟೊತ್ತೆ ನಮ್ಮ ಮನೆಯವರು ಬಂದು ಕೂಡ್ಲೇನ ಅಂದ್ರೆ ಅವರು ಮತ್ತೆ ದೇವಿ ಪುರಾಣ ಹೇಳಕ್ಕೆ ಹೋಗ್ಬೇಕ್ರಿ ದ್ಯಾಮವ್ವನ ಗುಡಿಗೆ. ಹಾಗಾಗಿ ಇಲ್ಲಿದೆಲ್ಲ ಇದೇ ಲಾಸ್ಟ್ ಮನೆ ಮುಗಿಸ್ಕೊಂಡು ಕಾಸು ಹೋಗಿ ಮತ್ತೆ ಜಳಕ ಮಾಡಿ ಮತ್ತೆ ದೇವಿ ಪುರಾಣ ಹೇಳಕ್ಕೆ ಕುಂದ್ರಬೇಕಂತವ್ರ. ಹಾಗಾಗಿ ಅರ್ಜೆಂಟ್ ಮಾಡಿದ್ರೆ ಅವ್ರ ಪೂಜೆ ಎಲ್ಲ ಮಾಡಿ ಮುಗಿಸಿದ ಬಳಕ ನೋಡ್ರಿ ಯಾವ ರೀತಿ ಮಾಡ್ತಾರೆ ಅನ್ನೋದು. ಪ್ರತಿ ವರ್ಷವೂ ಇದೇ ರೀತಿಯಾಗಿ ನಾವು ಮಾಡ್ತೀವಿ. ಇದೆಲ್ಲ ಗೊತ್ತಿತ್ತು, ಆದರೆ ನನಗೆ ಅದು ಪೂಜೆ ಜೋಡಿಸೋದ್ರ ಬಗ್ಗೆ ಮಾತ್ರ ಸ್ವಲ್ಪ ಕನ್ಫ್ಯೂಸ್ ಆದೆ. ಮತ್ತು ಅಷ್ಟೊತ್ತಿಗೆ ನಮ್ಮ ಅಂಟಿಯಾರು ಬಂದ್ರಲ್ಲ, ಮತ್ತು ಅವರು ಹೆಲ್ಪ್ ಮಾಡಿದ್ರೆ. ಮತ್ತು ಈಗ ನಮ್ಮ ಅತ್ತೆಯಾರು ಬಂದಿದ್ರು. ಅಂದ್ರೆ ಈಗ ನಮ್ಮ ಅತ್ತೆ ಇದ್ದಿದ್ರೆಲ್ಲ ಅವರ ಇನ್ಯಾರ್ದು ಏನಿರ್ತೈತಲ್ಲ ಎಲ್ಲ ಗೊತ್ತಿರ್ತಿತ್ತು ಅವ್ರಿಗೆ. ಅವರ ಮಾಡ್ಕೊತ ಹೋಗಿದ್ರೆ ನಾನು ಬರೀ ಅವ್ರ ಕೈಯಾಗ ಕೊಡೋದು ಅಷ್ಟೇ ಮಾಡ್ತಿದ್ದೆ ಪ್ರತಿ ಸರಿನೂ. ಈ ಸರಿ ಏನು ಗೊತ್ತಿಲ್ಲಲ್ಲ. ಮತ್ತು ನಮ್ಮ ಅತ್ತೆಯಾರು ಬಂದ್ರೆ ಸ್ವಲ್ಪ ಅವರು ಹೆಲ್ಪ್ ಮಾಡಿ ಕಾಸೆಲ್ಲ ಮಾಡಿ ಮುಗಿಸಿ ಕೊಟ್ಟು ಅವ್ರು ಹೋದ್ರು ನೋಡ್ರಿ. ಇವತ್ತಿನ ದಿನ ಏನೇನು ಇತ್ತು ಅನ್ನೋದನ್ನು ಪ್ಲೀಸ್ ಎಲ್ಲರೂ ಎಲ್ಲಿ ಸ್ಕಿಪ್ ಮಾಡ್ಲಂಗೆ ನೋಡ್ರಿ. ಹಂಗೆ ಕೊನೆ ತನಕ ನೋಡಿರ್ತಿರಲ್ಲ, ಪ್ಲೀಸ್ ಶೇರ್ ಮಾಡೋದನ್ನು ಮರೆಕೋಬೇಡ್ರಿ. ಹಂಗೆ ಕಮೆಂಟ್ ಮಾಡಿರಿ ಹೆಂಗೆ ಅನ್ನಿಸ್ತು ನಮ್ಮದು ದೀಪ ಹಾಕೋದು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳೋದನ್ನು ಮಾತ್ರ ಮರೆಯೋಕೆ ಹೋಗ್ಬೇಡ್ರಿ. ಅಕಸ್ಮಾತ್ ಹೇಳೋದ್ರಾಗ ಮಾಡೋದ್ರಾಗ ಎಲ್ಲರೂ ಏನಾರ ಮಿಸ್ಟೇಕ್ ಆಗಿದ್ರೆ ಪ್ಲೀಸ್ ಎಲ್ಲರಿಗೂ ಸಾರಿ ಕೇಳ್ತೇನೆ ಅಂತ. ಬರೀ ಮುಂದೆ ಏನೇನು ಆಕೈತೆ ಅಂತ ನೋಡೋಣ ಅಂತ. ಒಂದು ಗಂಗಾ ಕೊಡ್ತಾರೆ. ಇದು ಬೇಡ, ಇದು ಒಯ್ದು ಬಿಡು ಒಳಗೆ. ಬೇಡ, ಇದು ತಂದಾಗನ ಕುಕ್ಮಕ್ಕೆ ಕೈ ಹೋಗಿ ಬರ್ತೈತೆ. ಅದು ನಂಗೆ ಅಭ್ಯಾಸ ಇರ್ತದೆ. ಬಸಮ್ಮ ದೀಪದ್ದು ಅಂತ ತಂದಿಡು ಇಲ್ಲಿ. ಅದಕ್ಕೆ ಹಳ್ಳಿ ನನ್ನ ಹತ್ತೈತೆ ಮಾಡಿ ಮುಟ್ಟಿಸ್. ಒಂದತ್ತು ಯಾರು ಇರ್ತೀವ? ಮನೆ ವಿಧಾನ ಪ್ರಸಾದ ಊಟ ಆತಂತ. ಇಲ್ಲೇ ಇದೆ ಅನ್ಕ ತಂಗಿಗೆ ಜಾಸ್ತಿ ತಗೊಂಡ್ಬೇಕು ನೋಡ. ಅಡಿಗೆ ದೇವರಿಗೆ ತೋರಿಸಿ ಅಲ್ಲ ವರ್ಷದ ವರ್ಷ
ಸಿದ್ಧಣ್ಣ ಹೋಗೋಣ. ಹಾ ಮೊನ್ನೆ ಅಷ್ಟು ಬ್ಯಾಗ ಏನು ಯಾರನ್ನು ಮಾತಾಡ್ಸೇ ಕೊಡಂಗಿಲ್ಲ. ಮಂಗಳಾರತಿ ಸರಿ ಜನ್ಮ ಮಂಗಳಾರತಿ ಈಗ ನಿನ್ನ ಮನೆಗೆ ಏನ್ಯಾರು ಬಂದ್ರೆ ನೀ ಆರಾಮ ಅದಿ. ಇನ್ಯಾರಿಗೆ ಮಾಡ್ಬೇಕು ಮಾತ್ರ ರೈಟ್. ರೆಡಿ ಮಾಡ್ಬೇಕು ಬಡ ಬಡ. ಇಲ್ಲಿ ಬೇ ಅದನ್ನ ಅಂದ ಸಿರ ಕೊಡ್ಲಿಲ್ಲ ಸಾಕು ಬೆಸ್ಟ್. ನಾವು ಊಟ ಮಾಡ್ತೀವಿ ಪಡ್ಯಾರ ಕರೆಕ್ಟ್ ಐತೆ ಅವ್ರು ಮಾಡಿ. ಸಾಷ್ಟ ಹಿಂಗ ಇಲ್ಲ ನೀವು ಆಮೇಲೆ ತಂಗಿ ಮಗಲ್ ಚುಚ್ಚ ಮಗನಿಗೆ ಬೆಳಿಗ್ಗೆ ಮಗನಿಗೆ ಚುಚ್ಚ. ಹರಃ ಓಂ ಶಿವಯೋಗಿನಿ ಸಂತೃಪ್ತೋ ತೃಪ್ತೋ ಭವತಿ ಶಂಕರ ತತೃಪ್ತ ತನ್ಮಯಂ ವಿಶ್ವಂ ತೃಪ್ತಿಮೇತಿ ಚರಾಚರಂ ಅನ್ನದಾತ ಸುಖೀ ಭವಾಂ ದಾತ ಭೋಕ್ತಾ ಸ್ವಯಂ ಶಿವಾಂ. ಜೈ ಮಂಗಲಂ ಜೈ ನಮ ಪಾರ್ವತಿ ಪತಿ ಶಿವರ ಮಹಾದೇವ್. ಸಿದ್ಧಣ್ಣ ನಡಿ ಹೋಗೋಣ. ನೀನು ಒಯ್ತೇನು ಆಮೇಲೆ ಚೌಕ ಇಟ್ಟು ಹಿಡ್ಕೊಂಡ ಹೆದರ್ ಬೇಡ ಇರ್ಲಿ ಇರ್ಲಿ ಇಲ್ಲ ಅವ್ರ ಬ್ಯಾಲೆನ್ಸ್ ಮೇಲೆ ಅವ್ರು ಹೋಯ್ತಾರೆ ಕೊಯ್ ಬಾ ಎಲ್ಲ ಮುಂದೆ ನೀನ ಮಾಡ್ಬೇಕು. ಏನು ಕೈ ಇಡ್ಲಿಲ್ಲ ಸ್ವಾಮಿ ಮಾಡು ಸ್ವಾಮಿ ಮಾಡು ನಾನು ಮಾಡ್ಯ ನಾನು ಮಾಡ್ತಾರೆ ಒಟ್ಟ ಹೋಗಿಲ್ಲ ಯಾರ ನಾನು ಗಡ್ಡಿ ತೆಗಿಬೇಕಲ್ಲಿ ನಮಸ್ಕಾರ ಮಾಡಿ ಕೇಳಾಕಂತೆ ಅದು ಎತ್ತದವ ಹೊಳ್ಳಿ ನಿಮ್ಮನ್ನ ಕೇಳಾತಿದ್ದೆ ಮಾಡ್ಯಾರ ತೆಗೆದ್ಬಿಡಿ ಯಾರು ಪರಿಚಯ ಇಲ್ಲಿ ಹಂಗಿದ್ರ ಇಲ್ಲಿ ದೀಪ ಹಾಕೋದೆಲ್ಲ ಆದ ಬಳಿಕ ನೋಡ್ರಿ ದ್ಯಾಮವ್ಗ ದುರ್ಗವ್ವ ಬಂದು ಉಡಿ ತುಂಬಿ ಹೋಗತ್ತವೆ. ಪ್ರತಿ ದಿನಾನು ಇಲ್ಲಿ ದ್ಯಾಮವ್ವ ದುರ್ಗವ್ವ ಗುಡಿ ಬರಬೇಕ ನಾವು ಬಂದು ಸಾಯಂಕಾಲ ಆದ್ರೆ ಸಾಯಂಕಾಲ ಬೆಳಗ್ಗೆ ಆದ್ರೆ ಬೆಳಗ್ಗೆ ಒನ್ ಟೈಮ್ ಆದ್ರೆ ಬಂದು ಹೋಗ್ತೇವೆ. ಇವತ್ತೇ ಇಲ್ಲಿ ಪುರಾಣ ಇವತ್ತಿಂದ ಸ್ಟಾರ್ಟ್ ಅಲ್ಲ, ಭಜನೆ ಸ್ಟಾರ್ಟ್ ಮಾಡಿದ್ರು, ಇನ್ನು ಪುರಾಣ ಚಾಲು ಆಗಿದ್ದಿಲ್ಲ. ಈಗ ನಮ್ಮ ಮನೆಗೆ ಬಂದಿದ್ರಲ್ಲ ಅವರ ಬಂದು ಪುರಾಣ ಚಾಲು ಮಾಡ್ತಾರೆ. ಇಲ್ಲಿ ನಾನು ನಮ್ಮ ಅಂಟಿ ಮಗಳು ಕರ್ಕೊಂಡು ಕಾಸು ಬಂದು ದ್ಯಾಮವ್ವ ಗುಡಿ ತುಂಬಿ ಬಂದು ಬರೋಷ್ಟ್ರಾಗ ನೋಡ್ರಿ ಇಲ್ಲಿ ನಮ್ಮ ಅಣ್ಣ ಮತ್ತು ನಮ್ಮ ಮನೆಯವ್ರ ನಮ್ಮ ಚಿನ್ನು ಪಟಾಕಿ ಹಚ್ಚಿ ಇವತ್ತಿಂದ ದಿನ ಎಂಡ್ ಮಾಡಿದ್ರು. ಅಂದ್ರೆ ಪಟಾಕಿ ಹಚ್ಚಿದ್ರೆ ನಮ್ದು ಮನೆಯೊಳಗೆ ಪೂಜಾಗ ದೀಪ ಹಾಕಿದ್ರು ಅಂತ ಅರ್ಥ. ಬಾರ ಪಟ್ ಪಟ್